ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಸಂಡೇ ಸ್ಪೆಷಲ್ ಆಗಿರುವಂಥ ಚಿಕನ್ ಸಾಂಬಾರ್ ಜೊತೆಗೆ ಚಿಕನ್ ಕೈಮಾ ಉಂಡೆ ಕೂಡ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವೀಡಿಯೋ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಮೊದಲಿಗೆ 1.5 kg ಚಿಕನನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಕೈಮಾ ಉಂಡೆಗೆ ಬೇಕಾಗಿರುವಂಥ ಬೋನ್ಲೆಸ್ ಚಿಕನನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಒಂದು ಅರ್ಧ kg. ನಂತರ ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ, 1 ಇಂಚಷ್ಟು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಹಾಗೆಯೇ ಒಂದು 4 ರಿಂದ 5 ಕಾಳು ಮೆಣಸು, 1 ಮೀಡಿಯಮ್ ಸೈಜಿನ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಹಾಗೆ ಹಾಕಿ ಕೂಡ ಮಾಡ್ಬೋದು ಮಸಾಲೆನ, ಬಟ್ ಈ ರೀತಿ ಫ್ರೈ ಮಾಡೋದ್ರಿಂದ ಸಾಂಬಾರ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಇದಕ್ಕೆ ಕೊನೆಯಲ್ಲಿ 1 ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ಕೊಂಡು ಫ್ರೈ ಮಾಡಿ, ನಂತರ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ನಾನು ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಹಾಕೋಬಿಟ್ರೆ ಪುದೀನದು ಫ್ಲೇವರ್ ಎಲ್ಲ ಹಾಗೇ ಇರುತ್ತೆ, ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಂಡು ಸ್ಟವನ್ನು ಆಫ್ ಮಾಡಿದ್ರೆ ಸಾಕು. ನಂತರ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಮಸಾಲೆನ ರುಬ್ಕೋಬೇಕು. ರುಬ್ಬುವಾಗ ಮಿಕ್ಸಿ ಜಾರಿಗೆ ಮಸಾಲೆನೆಲ್ಲ ಹಾಕ್ಕೊಂಡು ನಂತರ 2 ರಿಂದ 3 ಸ್ಪೂನಷ್ಟು ಅಚ್ಕಾರದ ಪುಡಿ, ಅಂದರೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಾಂಬಾರು ಕ್ವಾಂಟಿಟಿಗೆ ಎಷ್ಟು ಮಸಾಲೆ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಆನಂತರ 1 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲೆಲ್ಲ ನಾಟಿ ಸ್ಟೈಲ್ನಲ್ಲಿ ಮಾಡೋದಾದರೆ 2 ಥರ ಮಸಾಲೆನ, ಒಂದು ಗ್ರೀನ್ ಮಸಾಲೆ, ಒಂದು ರೆಡ್ ಮಸಾಲೆನ ಪ್ರಿಪೇರ್ ಮಾಡ್ಕೊತಾರೆ ಕೆಲವೊಬ್ಬರು. ನಾನಿವತ್ತು ಎಲ್ಲನೂ ಒಟ್ಟಿಗೆ ಹಾಕಿ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಚೆನ್ನಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿ ಕ್ಲೀನ್ ಮಾಡಿರೋವಂಥ ಚಿಕನ್ ಪೀಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು. ಚಿಕನ್ ಚೆನ್ನಾಗಿ ಫ್ರೈ ಆಗೋ ಅಷ್ಟರೊಳಗೆ ಇಲ್ಲಿ ಅರ್ಧ ಕಪ್ಪಷ್ಟು ಹುರ್ಗಡ್ಲೆಯನ್ನು ಪೌಡರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ, ಕೈಮಾ ಉಂಡೆಯನ್ನು ಮಾಡಲಿಕ್ಕೋಸ್ಕರ. ನಂತರ ಅಷ್ಟರೊಳಗೆ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬೇಯ್ತಾ ಇದೆ. ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀರನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕುದೀಲಿಕ್ಕೆ ಪಕ್ಕಕ್ಕೆ ಎತ್ತಿಟ್ಟು ನೆಕ್ಸ್ಟ್ ಕೈಮಾ ಉಂಡೆಗೆ ಬೇಕಾಗಿರೋವಂಥ ಮಸಾಲೆನ ನಾವು ಪ್ರಿಪೇರ್ ಮಾಡ್ಕೋಬೇಕು. ನಾನು ಮತ್ತೆ ಅದೇ ಮಿಕ್ಸಿ ಜಾರ್ನಲ್ಲಿ ಚಿಕನನ್ನು ಹಾಕ್ಕೊಂಡು ಬೋನ್ಲೆಸ್ ಚಿಕನನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಂತರ ಉಂಡೆಗಳನ್ನ ಮಾಡ್ಕೊಳ್ಳಿಕ್ಕೆ ಮೊದಲೇ ನಾನು ಸಾಂಬಾರಿಗೆ ಏನು ಮಸಾಲೆನ ರುಬ್ಬಿದೆ ಅದೇ ಮಸಾಲೆನ 1 ಕಪ್ಪಷ್ಟು ಎತ್ತಿಟ್ಕೊಂಡಿದ್ದೀನಿ. ನಂತರ ಕಡಲೆಯನ್ನು ಪೌಡರ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಕೂಡ 2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಸ್ಪೈಸಿಗೋಸ್ಕರ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಧನಿಯಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಕಡಲೆ ಹಿಟ್ಟನ್ನು ಬಳಸಿದ ಮೇಲೆ ನೀವು ಮೊಟ್ಟೆ ಹಾಕೋ ಅವಶ್ಯಕತೆ ಇಲ್ಲ. ಬರೀ ನೀವು ಪ್ಲೈನಾಗಿ ಕೈಮಾ ಉಂಡೆಯನ್ನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಇಲ್ಲಿ ನಾನು ಚಿಕನ್ ಪೀಸಸ್ನು ಒಳಗಡೆ ಇರೋದ್ರಿಂದ ಮಿಕ್ಸ್ ಮಾಡುವಾಗ ಎಲ್ಲಾದರೂ ಒಡೆದೋಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ಮೊಟ್ಟೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೇಡ ಅನ್ನೋರು ಎರಡೂ ಕೂಡ ಸ್ಕಿಪ್ ಮಾಡಿ ನಾವು ಮಾಡ್ಕೋಬೋದು. ಮಸಾಲೆ ಹದ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಗಟ್ಟಿಯಾಗಿ ಉಂಡೆ ಮಾಡಲಿಕ್ಕೆ ಬರಬೇಕು. ಆವಾಗ ನಮಗೆ ಉಂಡೆಗಳು ಒಡೆಯೋ ಚಾನ್ಸಸ್ ಇರೋದಿಲ್ಲ. ಇವಾಗ ಮಸಾಲೆ ಮತ್ತು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆಗಳನ್ನ ಮಾಡಲಿಕ್ಕೆ ಬರಬೇಕು. ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನಮಗೆ ಪರ್ಫೆಕ್ಟ್ ಆಗಿರುವಂಥ ಚಿಕನ್ ಕೈಮಾ ಉಂಡೆ ರೆಡಿಯಾಗಿ ಹೋಗಿರುತ್ತೆ. ಇದನ್ನು ಫಸ್ಟಿಗೆ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸುಮಾರು ಒಂದು ಅರ್ಧ kgಯಲ್ಲಿ 15 ಉಂಡೆಗಳು ಮಾಡೋ ರೀತಿ ನಾನು ಮೀಡಿಯಮ್ ಸೈಜ್ನಲ್ಲಿ ಬಾಲ್ನ ಮಾಡಿಕೊಂಡು ನಂತರ ಅಷ್ಟರೊಳಗೆ ಉಂಡೆಗಳೆಲ್ಲ ರೆಡಿ ಮಾಡೋ ಅಷ್ಟರೊಳಗೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು, ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಹದದಲ್ಲಿ ನಾವು ಉಂಡೆಗಳನ್ನ ನಿಧಾನವಾಗಿ ಒಂದೊಂದನ್ನೇ ಬಿಟ್ಕೊಂಡು ಬರಬೇಕು. ನಂತರ ಲಿಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಕೈಮಾ ಬೇಯಲಿಕ್ಕೆ. 10 ನಿಮಿಷ ಬೆಂದಾಗ ನೋಡ್ಬೋದು ಎಣ್ಣೆ ಕೂಡ ತೇಲ್ ಬಂದಿದೆ, ಉಂಡೆಗಳು ಕೂಡ ಮೇಲ್ಗಡೆ ತೇಲ್ ಬಂದರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಸಾಂಬಾರು ಆಗಿರ್ಬೋದು, ಕೈಮಾ ಉಂಡೆಗಳು ಕೂಡ ಚೆನ್ನಾಗಿ ಬೆಂದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇವಾಗ ನಮಗೆ ಪರ್ಫೆಕ್ಟ್ ಆಗಿರುವಂಥ ಚಿಕನ್ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ. ಇದನ್ನು ನೀವು ಸಪ್ರೇಟಾಗಿ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಚಿಕನ್ ಜೊತೆಗೇ ಪೀಸ್ ಜೊತೆಗೇ ಕೈಮಾ ಉಂಡೆಗಳನ್ನ ಕೂಡ ಮಾಡ್ಕೋಬೋದು. ಇದು ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಒಂದು ರೆಸಿಪಿ ಜೊತೆಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.